ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಣ್ಣವರು ಹಾಗೂ ಅಣ್ಣವ್ರ ಅಭಿಮಾನಿಗಳ ಸಂಘ ಇಲ್ಲದೇ ಇದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ತುಂಬ ಕಮ್ಮಿ ಆಗೋದು. ಏನಪ್ಪ ಅಣ್ಣವ್ರ ಅಭಿಮಾನಿಗಳಂದರೆ ಕನ್ನಡನೇ ಇಲ್ಲ ಅಂತಿದ್ರಾ, ಏನು ಮಾತಾಡ್ತಾವ ನೀವು ಅಂತ ಅನ್ಕೊಂತ ಇರ್ತೀರಾ. ಬನ್ನಿ, ಏನಕ್ಕೆ ನಾನು ಈ ಮಾತು ಹೇಳಿದೆ, ಇದಕ್ಕೊಂದು ಸ್ಪಷ್ಟ ಉದಾಹರಣೆ ನಿಮಗೆ ಕೊಟ್ಬಿಟ್ಟು ನಾನು ಈ ಮಾಹಿತಿನ ನಿಮ್ಗೆ ಹೇಳ್ತೀನಿ. ಈ 80ರ ದಶಕದ ಸಮಯದಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಾಗಿ ತಮಿಳವರೇ ಇರ್ತಿದ್ರು. ತಮಿಳವರೇ ಅಂತಲ್ಲ, ಹೆಚ್ಚಾಗಿ ಪರಭಾಷಿಕರೇ. ಆ ಪರಭಾಷಿಕರಲ್ಲಿ ಹೆಚ್ಚು ತಮಿಳವರು ಇರ್ತಿದ್ರು. ಏನಪ್ಪ ನಮ್ಮವ್ರು ಹೋಗೋಕ್ಕಾಗಲ್ವಾ, ನಮ್ಮವರು ಓದಿರಲ್ಲ ಅದಕ್ಕೆ ಹೋಗಿಲ್ಲ ಅಂತ ಕೆಲವರು ಹೇಳ್ಬೋದು. ಇವಾಗ ಅಲ್ಲ, ಪರಭಾಷಿಕರು ಹೆಚ್ಚಾಗಿದ್ದ ಆ ಸ್ಥಳಗಳಲ್ಲಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಯಾರೋ ಒಬ್ಬರು ರಿಟೈರ್ಡ್ ಆಗಿ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರ ಜಾಗಕ್ಕೆ ಇಲ್ಲ ಹೊಸಬ್ರನ್ನ ಯಾರನ್ನಾರು ಸೇರಿಸ್ಕೊಬೇಕಾದ್ರೆ ಆ ಜಾಗಕ್ಕೆ ಮತ್ತೆ ಒಬ್ಬ ಅದೇ ಭಾಷಿಕರನ್ನ ಕರ್ಕೊಂಬಂದು ಕೂರಿಸ್ತಿದ್ರು. ಕನ್ನಡದವ್ರಿಗೆ ಕೊಡ್ತಾನೇ ಇದ್ದಿಲ್ಲ. ಈ ಥರ ಹೆಚ್ಚಾಗಿ ಬರೀ ಅವರೇ ಇರೋರು. ಇವಾಗ ನೋಡಿ, ನೀವು ಬೇಕಾದ್ರೆ ಬೆಂಗಳೂರಿನ ಕೆಲವು ಶೇಟು ಅಂಗಡಿಗಳಲ್ಲೆಲ್ಲ ನೀವು ನೋಡಿ, ಅವರು ಹುಡುಗರೇ ಇರ್ತಾರೆ, ಬೇರೆ ಯಾರಿಗೂ ನಿಮ್ಗೆ ಕೆಲಸ ಕೊಡೋಲ್ಲ. ಒಬ್ಬ ಹುಡುಗ ಬೇಕಾ, ಅವ್ರು ಅಲ್ಲಿಂದನೇ ಕರೆಸ್ತಾರೆ. ಅವನು ಊಟ, ಸಂಬಳ, ಬಾಡಿಗೆ, ರೂಮ್ ಎಲ್ಲ ಅವನಿಗೆ ವ್ಯವಸ್ಥೆ ಮಾಡಿ ಅವನ್ನ ಅಲ್ಲಿಂದ ಕರೆಸಿ ಇಲ್ಲಿದ್ದು ಅವನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಥರ ಅವಾಗ ನಡೀತಿತ್ತು. ಇದನ್ನು ಅರಿತಾ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದಣ್ಣ, ಇಲ್ಲ ಇದಕ್ಕೇನಾರ ಒಂದು ಮಾಡಬೇಕು, ಇದೀಗೆ ಬಿಟ್ಟರೆ ತುಂಬ ಕಷ್ಟ, ಕನ್ನಡಿಗರಿಗೆ, ಈ ನಾಡಿನ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಏನಾರ ನಾವು ಮಾಡದೇ ಇದ್ದರೆ ತುಂಬ ಘನಘೋರ ಅನ್ಯಾಯ ಆಗುತ್ತೆ, ಇದಕ್ಕೆ ನಾವು ಏನಾರ ಒಂದು ಮಾಡಬೇಕು ಅಂದ್ಬಿಟ್ಟು ಗೋವಿಂದಣ್ಣ ತೀರ್ಮಾನ ಮಾಡಿ ಒಂದು ದಿನ ಸಂಘದ ಕಚೇರಿಯಲ್ಲಿ ಎಲ್ಲರನ್ನೂ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ಅಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಸರ್ಕಾರಿ ಉದ್ಯೋಗಗಳಲ್ಲಿ 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡಿಗರಿಗೆ ಕಡ್ಡಾಯ ಮಾಡಬೇಕು. ಮತ್ತು ಅಲ್ಲಿ ಕನ್ನಡ ಬಲ್ಲವರಿಗೆ ಮತ್ತು ಕನ್ನಡ ಓದೋಕ್ಕೂ ಬರಬೇಕು ಅವ್ರಿಗೆ. ಮತ್ತು ಅಕಸ್ಮಾತ್ ಪರಭಾಷಿಕರೇನಾರು ಬಂದರೆ ಅವರು ಕನ್ನಡ ಕಡ್ಡಾಯವಾಗಿಯೇ ಇರಬೇಕು ಅನ್ನೋ ಒಂದು ಕಾಯ್ದೆನ ರಾಜ್ಯ ಸರ್ಕಾರ ತರಬೇಕು. ಇಲ್ಲಾಂದರೆ ನಮ್ಮ ಕನ್ನಡಿಗರಿಗೆ ತುಂಬ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸಂಘದಲ್ಲಿ ಅವರು ಆ ವಿಷಯನ ಇಕ್ತಾರೆ. ಆಗ ಸಂಘದ ಎಲ್ಲ ಸದಸ್ಯರು ಟಿ ವೆಂಕಟೇಶಣ್ಣ, ಗುರುಪ್ರಸಾದ್ ಅವರು, ಆಮೇಲೆ ಶಿವಶಂಕರ್ ಅವರು, ಇನ್ನು ಅನೇಕ ಹಿರಿಯರೆಲ್ಲ ಅಲ್ಲಿ ಕೂತಿರ್ತಾರೆ, ಬಿಡ ಜನಾರ್ದನ್ ಅವರು, ಅವರೆಲ್ಲ ಏನು ಮಾಡ್ತಾರೆ, ಸರಿ ಆಯಿತು, ನಾವಿದಕ್ಕೆ ಏನು ಮಾಡಬೇಕು, ಯಾವ ಥರ ಹೋರಾಟ ಮಾಡಬೇಕು ಅಂತ ಅವರು ಎಲ್ಲ ಒಪ್ಪಿಗೆ ಸೂಚಿಸಿ ಒಂದು ಗೋವಿಂದಣ್ಣಗೆ ಭರವಸೆ ಕೊಡ್ತಾರೆ. ನಾವು ನಿಮ್ಮ ಜೊತೆ ಇರ್ತೀವಿ, ಏನು ಮಾಡ್ತೀರಾ ಮಾಡಿ ಅಂತ. ಗೋವಿಂದಣ್ಣ ಮೊದಲಾಗಿ ಇದನ್ನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾರೆ. 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡಿಗರಿಗೆ ಕಡ್ಡಾಯವಾಗಿ ಕೆಲಸ ಕೊಡಿ ಅಂತ ಒಂದು ಮನವಿ ಪತ್ರ ಕೊಟ್ಟಾಗ ಸರ್ಕಾರ ಅದ್ರ ಬಗ್ಗೆ ಅಷ್ಟಾಗಿ ಆಸಕ್ತಿ ವಹಿಸಲ್ಲ. ನೋಡೋಣ ಬಿಡಿ, ಮಾಡೋಣ, ಅದೇನಿದೆ ಅಂತೀನಿ. ಯಾಕೆ ಅಂದರೆ ಆ ಸರ್ಕಾರಕ್ಕೆ ರಾಜಕೀಯ ಒತ್ತಡ ಇರುತ್ತೆ. ಪಕ್ಕದ ಊರಿನ ಕೆಲವು ರಾಜಕೀಯ ನಾಯಕರು ಸರ್ಕಾರದ ಮೇಲೆ ಒತ್ತಡ ತಂದು ಈ ಕಾಯ್ದೆಯನ್ನು ನೀವು ತರಬೇಡಿ ಅಂತ ಒಂದು ಒತ್ತಡ ಹಾಕಿರ್ತಾರೆ. ಅದಕ್ಕೆ ಸರ್ಕಾರನೂ ಸಹ ಅದಕ್ಕೆ ಏನಪ್ಪ ಅಷ್ಟು ಆಸಕ್ತಿ ತೋರಿಸದೆ ಅದನ್ನು ನನಗೆ ಬಿಟ್ಬಿಡ್ತಾರೆ. ಸರಿ ಆಯಿತು, ಮನವಿ ಕೊಟ್ಟು ಸ್ವಲ್ಪ ದಿನ ಆದ ನಂತರನೂ ಯಾವುದೇ ಥರದ ಪ್ರತಿಕ್ರಿಯೆ ಬರದೇ ಇದ್ದಾಗ ಗೋವಿಂದಣ್ಣ, ಸರಿ ಇದಕ್ಕೆ ಏನಾರ ಒಂದು ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಮರುದಿನ ಒಂದು ಪತ್ರಿಕಾ ಪ್ರಕಟಣೆನ ಮಾಡ್ತಾರೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡಿಗರಿಗೆ ಕಡ್ಡಾಯ ಮಾಡಬೇಕು ಅಂತ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ನೋಡಿ, ಆಗ ಇಡೀ ಕರ್ನಾಟಕ
ಸಂಚಲನ ಮೂಡುತ್ತೆ. ಇಡೀ ಕರ್ನಾಟಕದಲ್ಲಿದ್ದ ಎಲ್ಲ ಅಣ್ಣವರ ಅಭಿಮಾನಿಗಳು ಇದರ ವಿರುದ್ಧವಾಗಿ ಧ್ವನಿ ಎತ್ತಾರೆ. ಹೌದು, 3 ಮತ್ತು 4ನೇ ದರ್ಜೆ ನೌಕರ ಕನ್ನಡಿಗರಿಗೆ ಕಡ್ಡಾಯ ಆಗಬೇಕು ಅಂದ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಅಣ್ಣವರ ಅಭಿಮಾನಿಗಳು ಅದರ ವಿರುದ್ಧವಾಗಿ ಪ್ರತಿಭಟನೆಗೆ ಆರಂಭಿಸ್ತಾರೆ. ಇಡೀ ಕರ್ನಾಟಕ ರಾಜ್ಯದಂಥ ಅಲ್ಲಲ್ಲಲ್ಲಲ್ಲಿ ಪ್ರತಿಭಟನೆ, ಪ್ರತಿ ತಾಲೂಕು ಗ್ರಾಮಗಳಲ್ಲೂ ಸಹ ಪ್ರತಿಭಟನೆ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ಗೋವಿಂದಣ್ಣ ಒಂದು ದೊಡ್ಡ ಪ್ರತಿಭಟನೆ ಮೆರವಣಿಗೆ ಸಹ ನಡೆಸ್ತಾರೆ. ಯಾವ ಥರ ಮೆರವಣಿಗೆ ಅಂದರೆ ಅಬ್ಬಬ್ಬಬ್ಬ, ನಿಜವಾಗ್ಲೂ ಈಗಾದರೂ ಒಂದು ಫೋನ್ ಇದೆ, ಎಲ್ಲ ನಿಮಗೆ ಸೋಷಿಯಲ್ ಮೀಡಿಯಾ ಇದೆ, ಒಂದು ಪೋಸ್ಟ್ ಹಾಕ್ಬಿಟ್ರೆ ಒಂದಿಷ್ಟು ದಿನ ಬನ್ನಿ ಅಂತ ಹೇಳ್ಬೋದು ನಾವು. ಆದರೆ ಆವಾಗ ಏನೂ ಇಲ್ಲ. ಅಂಥ ಸಮಯದಲ್ಲೇ ಗೋವಿಂದಣ್ಣ ಸುಮಾರು 1,10,000 ಜನನ ಸೇರಿಸಿದರು ಆ ಪ್ರತಿಭಟನೆಗೆ, ಬೆಂಗಳೂರು ನಡೆದಂತಹ ಪ್ರತಿಭಟನೆಗೆ. ಸಖತ್ತು ಜನ ಸೇರಿ ಆ ಪ್ರತಿಭಟನೆ ಮೆರವಣಿಗೆ ಆರಂಭ ಆಗಿ ವಿಧಾನಸೌಧದ ಮುತ್ತಿಗೆಗೆ ರೆಡಿಯಾಗುತ್ತೆ. ವಿಧಾನಸೌಧದ ಮುತ್ತಿಗೆಗೆ ಬರ್ತಾರೆ. ವಿಧಾನಸೌಧ ಹತ್ರ ಬರ್ತಾನೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಇಡೀ ಅಭಿಮಾನಿಗಳ ಸಮೂಹ ಚಲ್ಲಾಪಿಲ್ಲಿ ಆಗುತ್ತೆ. ಚಲ್ಲಾಪಿಲ್ಲಿ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಗಲಾಟೆ ಆಗೇ ಆಗುತ್ತೆ ಅಂತ. ಬೆಂಗಳೂರೇ ನಿಶಬ್ದವಾಗೋಗುತ್ತೆ. ಸರಿ, ಇದಾದ ನಂತರ ನನ್ನ ಅಭಿಮಾನಿಗಳು ಒಂದು 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡಿಗರಿಗೆ ಕಡ್ಡಾಯ ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಇದಕ್ಕೆ ನಾನು ಬೆಂಬಲ ಕೊಡದೇ ಇದ್ದರೆ ಸರಿ ಇರಲ್ಲ ಅಂದ್ಬಿಟ್ಟು ಅಣ್ಣವರು ಸಹ ಪ್ರತಿಭಟನೆಗೆ ಬೆಂಬಲ ಕೊಡ್ತಾರೆ. ನೋಡಿ, ಅಣ್ಣವ್ರು ಕೊಟ್ಟ ತಕ್ಷಣ ಸರ್ಕಾರ ಗಡಗಡಗಡ ನಡಗ್ಬಿಡುತ್ತೆ. ಸರ್ಕಾರ ನಡಗಿದ ತಕ್ಷಣವೇ ಫೋನ್ ಬರುತ್ತೆ ಗೋವಿಂದಣ್ಣನಿಗೆ, ಬನ್ನಿ ಸಂಘದ ಕೆಲವರು ನಾಯಕರು ಬನ್ನಿ ಕೂತ್ಕೊಳ್ಳಿ, ಮಾತುಕತೆ ಆಡೋಣ, ಬನ್ನಿ ಸರ್ಕಾರದ ಜೊತೆ ಮಾತುಕತೆ ಆಡೋಣ, ಏನು ನಿಮ್ಮ ಸಮಸ್ಯೆ ಅಂತಬಿಟ್ಟು. ಗೋವಿಂದಣ್ಣ ಒಪ್ಪೋದೇ ಇಲ್ಲ. ನಾವು ಮಾತುಕತೆಗೆಲ್ಲ ಬರಲ್ಲ, ನಮಗೆ ಈ ಕಾಯ್ದೆ ಆಗಲೇಬೇಕು, ಈ ಕಾಯ್ದೆ ಆದರೆ ನಾವು ರೆಡಿ ಇದ್ದೀವಿ, ಆಮೇಲೆ ನಾವು ಬರ್ತೀವಿ, ಅಲ್ಲಿವರೆಗೂ ನಾವು ಬರೋಲ್ಲ ಅಂತಬಿಟ್ಟು ಗೋವಿಂದಣ್ಣ ಖಂಡಿತವಾಗಿ ಹೇಳ್ತಾರೆ. ಸರಿ, ಇದು ಸರ್ಕಾರಕ್ಕೆ ಇಕ್ಕಟ್ಟು. ಒಂದು ಕಡೆ ಒಂದು ಅಣ್ಣವರ ಅಭಿಮಾನಿಗಳ ಸಂಘ ಒಂದು ಸೈನ್ಯಕ್ಕೆ ಸಮ. ಆ ಸೈನ್ಯದ ಒಂದು ಕಡೆ, ಇನ್ನೊಂದು ಕಡೆ ಕರ್ನಾಟಕದ ದೈತ್ಯ ಶಕ್ತಿ ಅಣ್ಣವರು. ಎರಡನ್ನೂ ಎದುರಾಕೊಳ್ಳೋಂಗಿಲ್ಲ. ಈ ಅಣ್ಣವರ ಅಭಿಮಾನಿಗಳ ಸಂಘ ಒಂದು ಸೈನ್ಯಕ್ಕೆ ಸಮ ಅಂತ ನಾನು ಹೇಳಿದೆ ಅಂತ ಕೆಲವರು ನಗ್ಬೋದು. ಇದು ನಾನು ಹೇಳಿದ್ದಲ್ಲ. ಬಾಂಬೆಯಲ್ಲಿರುವಂಥ ಒಂದು ಹಿಂದಿ ಪತ್ರಿಕೆ ಆಗ ಅಣ್ಣವ್ರ ಸಂಘ ನೋಡಿ ಈ ಹೇಳಿಕೆನ ಹೇಳಿತ್ತು. ಬಾಂಬೆಯಲ್ಲಿ ಹಿಂದಿ ಹಾಗೂ ಇಂಗ್ಲೀಷ್ 2 ಪತ್ರಿಕೆಗಳಲ್ಲೂ ಅಣ್ಣವ್ರ ಅಭಿಮಾನಿಗಳ ಸಂಘ ಒಂದು ಸೈನ್ಯಕ್ಕೆ ಸಮ, ಅವರು ಆ ಥರ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ, ಕರ್ನಾಟಕದಲ್ಲಿ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಆಗ ಒಂದು ಲೇಖನ ಸಹ ಬರೆದಿತ್ತು. ಹಾಗೆ ಈ ಕಡೆ ಸೈನ್ಯ, ಈ ಕಡೆ ಒಂದು ದೈತ್ಯ ಶಕ್ತಿ, ಎರಡನ್ನೂ ಎದುರಾಕೊಳ್ಳೋಕ್ಕಾಗದೆ ಸರ್ಕಾರ ನಡಗಿ ಈ ಕಾಯ್ದೆನ ಜಾರಿಗೆ ತರಲು ಒಪ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಸರ್ಕಾರ ಒಪ್ಪಿದ ತಡ ಆ ಕಡೆ ಪಕ್ಕದೂರಿನ ರಾಜ್ಯದ ದಗ ಅನ್ನುತ್ತೆ. ಯಾಕಂದರೆ ನಾನು ಆವಾಗಲೇ ನಿಮ್ಗೆ ಫಸ್ಟ್ ಹೇಳಿದೆ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಹೆಚ್ಚಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಇರುವವರು ಹೆಚ್ಚು ತಮಿಳವರೇ. ಹಾಗಿದ್ದಿದ್ದು ಒಂದು ಆಫೀಸ್ನಲ್ಲಿ, ಅದರ ಒಂದು ಆಫೀಸಲ್ಲಿ ಒಂದು 15 ಜನ ಕೆಲಸದವರಿದ್ದರೆ ಸುಮಾರು 14 ಜನ ತಮಿಳವರು ಇರ್ತಿದ್ರು. ಈ ಪರಿಸ್ಥಿತಿ ಇತ್ತು. ಆಗ ಪಕ್ಕದೂರಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ MGR ಅವರು, ಅವ್ರಿಗೆ ಒಂಥರ ದಿಗ್ಭ್ರಮೆ ಆಗ್ಬಿಡುತ್ತೆ. ಏನು ಸರ್ಕಾರ ಇದನ್ನು ಮಾಡ್ತಾ ಇದ್ದಲ್ಲ, ಇದು ಮಾಡಿಬಿಟ್ರೆ ಅಲ್ಲಿ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವ ತಮಿಳವರ ಕತೆ ಏನು, ಮುಂದಕ್ಕೆ ಸರ್ಕಾರಿ ಉದ್ಯೋಗವನ್ನು ನಿರೀಕ್ಷೆ ಮಾಡುತ್ತಿರುವಂಥ ನನ್ನ ತಮಿಳವರ ಕತೆ ಏನು ಅಂದ್ಬಿಟ್ಟು ಸರ್ಕಾರಕ್ಕೆ ತಳಮಲಾಗತ್ತೆ. ತಮಿಳುನಾಡು ಸರ್ಕಾರಕ್ಕೆ ಅವರು ತಕ್ಷಣ ಒಂದು ಪೇಪರ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಅಣ್ಣವ್ರ ವಿರುದ್ಧವಾಗಿ ಕೊಡ್ತಾರೆ ಅವರು. ಕನ್ನಡದ ಅಗ್ರಗಣ್ಯ ನಟ ರಾಜ್ಕುಮಾರ್
ಈ ಭಾಷಾ ದ್ವೇಷವನ್ನು ಹುಟ್ಟಾಕ್ತಾ ಇದ್ದಾರೆ. ಈ ಥರ ಭಾಷಾ ದ್ವೇಷನ ಹುಟ್ಟಾಕ್ಬಿಟ್ರೆ ಭಾರತದ ಐಕ್ಯತೆಗೆ ಸ್ಥಾನ ಎಲ್ಲಿ? ನ್ಯಾಯ ಅಲ್ಲದ ಈ ಕಾಯ್ದೆಯನ್ನು ತಂದುಬಿಟ್ರೆ, ಎಲ್ಲ ರಾಜ್ಯಗಳಲ್ಲೂ ಇದೇ ಥರ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ನಮ್ಮ ಭಾರತ ದೇಶ? ಇದು ತಪ್ಪು. ರಾಜ್ಕುಮಾರ್ ಕರ್ನಾಟಕ ಸರ್ಕಾರಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ. ನೀವು ಈ ಕಾಯ್ದೆ ತರದೇ ಇದ್ದರೆ ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಕರ್ನಾಟಕ ಸರ್ಕಾರಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಅಣ್ಣವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು MGR ಮಾಡ್ತಾರೆ. MGR ಹೇಳಿದ್ದು ಅವ್ರ ದೃಷ್ಟಿಯಲ್ಲಿ ಕರೆಕ್ಟು. ಅವರು ತಮಿಳವ್ರಿಗೆ ಇಲ್ಲಿ ಕೆಲಸ ಹೋಗುತ್ತೆ, ಇಲ್ಲಿ ಕೆಲಸ ಹೋದರೆ ನಮಗೆ ನಮ್ಮವರು ನಿರುದ್ಯೋಗಿಗಳಾಗ್ಬಿಡುತ್ತೆ ಅಂತ. ಆದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಕಥೆ ಏನು? ಅದನ್ನು ಯೋಚನೆ ಮಾಡಿದಂಥ ಗೋವಿಂದಣ್ಣ ಇಲ್ಲಿರೋರಿಗೆ ಕೆಲಸ ಸಿಗಬೇಕು, ಇಲ್ಲಿರೋ ಮಕ್ಕಳಿಗೆ, ಕನ್ನಡಿಗರ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತಬಿಟ್ಟು ಈ ಹೋರಾಟ ಮಾಡ್ತಾಯಿದ್ರು. MGR ಅವರು ಮತ್ತೆ ತಿರ್ಗಾ ನಾನು ರಾಜ್ಕುಮಾರ್ ಅವ್ರ ಜೊತೆ ಮಾತಾಡ್ತೀನಿ, ಇನ್ನೊಂದು ಮುಂದಿನ ವಾರ ನಾನು ರಾಜ್ಕುಮಾರ್ ಅವ್ರನ್ನ ಭೇಟಿ ಆಗ್ತೀನಿ, ಈ ಕಾಯ್ದೆನ ಅವರು ಏನಪ್ಪ ಮಂಡಿಸಬಾರ್ದು, ಇದನ್ನು ಜಾರಿ ತರದೇ ಇರೋ ಥರ ನಾನು ರಾಜ್ಕುಮಾರ್ ಜೊತೆ ಮಾತಾಡ್ತೀನಿ ಅಂತೇಳ್ಬಿಟ್ಟು MGR ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಷಣದಲ್ಲಿ ಹೇಳ್ತಾರೆ. MGR ಅವರ ಅಲ್ಲ ಹೇಳಿಕೆ ಆರಂಭವಾದ ತಕ್ಷಣ ಕರ್ನಾಟಕದಲ್ಲಿ ಬೆಂಕಿ ಉಂಡೆ ಆಗುತ್ತೆ, ಮತ್ತೆ ಗಲಾಟೆ ಜೋರಾಗುತ್ತೆ. ಜನವರಿ 18ನೇ ತಾರೀಕು ಬೆಂಗಳೂರು ಬಂದ್ಗೂ ಸಹ ಕರೆ ನೀಡ್ತಾರೆ. ಆ ಬೆಂಗಳೂರು ಬಂದಿನ ಕತೆ ರೋಚಕವಾಗಿದೆ, ಅದನ್ನು ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಆನಂತರ ಅಲ್ಲಿ ದೊಡ್ಡ ಗಲಾಟೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಎಲ್ಲರಿಗೂ ನಮ್ಮ ಕನ್ನಡದವ್ರಿಗೆ ಕೆಲಸ ಸಿಗಬೇಕ್ರಿ, ನಾವೇನು ಬೇರೆ ಊರಲ್ಲಿ ಹೋಗಿಲ್ವಲ್ಲ, ನಮ್ಮೂರಲ್ಲಿ ನಾವಿದ್ದೀವಿ, ನಮ್ಮ ಸರ್ಕಾರಿ ಕೆಲಸ ನಮಗೆ ಸಿಗಬೇಕು ಅಂತ ಇಲ್ಲಿರೋ ಕನ್ನಡಿಗರು. ಆದರೆ ಅಲ್ಲಿ MGR ಅವರು ನನ್ನ ತಮಿಳವರು ಕೆಲಸ ಸಿಗಬೇಕು ಅಂತ ರಾಜ್ಯ ಸರ್ಕಾರ MGR ಅವ್ರ ಮಾತನ್ನ ತೆಗೆದುಹಾಕಿ ಇಲ್ಲಿದ್ದಂಥ ಅಣ್ಣವರು ಹಾಗೂ ಅಭಿಮಾನಿಗಳ ಸಂಘದ ಒತ್ತಡಕ್ಕೆ ಮಣಿದು ಆ ಕಾಯ್ದೆನ ಜಾರಿ ಮಾಡುತ್ತೆ. ಆಗ ಅಣ್ಣವರವರು ಒಂದು ಮಾತು ಹೇಳ್ತಾರೆ, ನನ್ನ ಕನ್ನಡಿಗರ ಇಚ್ಛಾಶಕ್ತಿಗಾಗಿ, ನನ್ನ ಕನ್ನಡಿಗರು ನನಗೆ ಅನ್ನ ಹಾಕಿದ್ದಾರೆ, ನನ್ನ ಕನ್ನಡಿಗರು ನನಗೆ ಜೀವನ ಕೊಟ್ಟಿದ್ದಾರೆ, ಈ ಕನ್ನಡಿಗರಿಗೋಸ್ಕರ ನಾನು ಈ ಕಾಯ್ದೆನ ಬೆಂಬಲಿಸ್ತಾ ಇದ್ದೀನಿ ಅಂತ ಅಣ್ಣವರು ಪತ್ರಿಕೆ ಹೇಳಿಕೆಯನ್ನು ಬಿಡ್ತಾರೆ. ಆನಂತರ ಸರ್ಕಾರ ಈ ಕಾಯ್ದೆನ ಜಾರಿ ತರ್ತದೆ. 3 ಮತ್ತು 4ನೇ ದರ್ಜೆ ನೌಕರರು ಕನ್ನಡಿಗರಿಗೆ ಕಡ್ಡಾಯ ಆಗತ್ತೆ. ಅಲ್ಲಿಂದ ಇವತ್ತವರೆಗೂ 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡಿಗರಿಗೆ ಸಿಗ್ತಾ ಇದೆ. ನೋಡಿ ಕನ್ನಡಿಗರೇ, ಅವತ್ತು ಗೋವಿಂದಣ್ಣ ಮಾಡಿದಂಥ ಆ ಮಹಾನ್ ಹೋರಾಟ ಇವತ್ತು ಎಷ್ಟೋ ಜನ ಕನ್ನಡಿಗರು ಅನ್ನ ತಿಂತಾಯಿದ್ದಾರೆ. ಅವತ್ತು ಗೋವಿಂದಣ್ಣ ಬೇಡ ಅಂತ ಹಂಗೆ ಬಿಟ್ಬಿಟ್ಟಿದ್ರೆ ಇವತ್ತು ಯಾರು ಮಾಡ್ತಿದ್ರು? ಎಲ್ಲ ಪರಭಾಷಕರಿರೋರು ನಮ್ಮ ಸರ್ಕಾರಿ ಉದ್ಯೋಗಗಳಲ್ಲಿ. ಬರೀ ಒಂದು ಅಭಿಮಾನಿ ಸಂಘ ಸ್ಟಾರ್ ಕಟ್ಟೋದು, ಹಾರ ಹಾಕೋದು, ಚಿತ್ರದಲ್ಲಿ ನಾಯಕ ನಟನ ಹುಟ್ಟುಹಬ್ಬಕ್ಕೆ ಹೋಗಿ ಪಟಾಕಿ ಹೊಡೆದು ಸ್ವೀಟ್ ಹಂಚಿ ಕೇಕ್ ಕಟ್ ಮಾಡೋದು, ಇಷ್ಟೇ ಅಲ್ಲ ರೀ ಒಂದು ಸಂಘ ಅಂದರೆ. ಒಂದು ಸಂಘ ಅಂದರೆ ಒಂದು ಸಾಮಾಜಿಕ ಕಳಕಳಿ ಮತ್ತು ಒಂದು ಸಾಂಸ್ಕೃತಿಕ ಕಳಕಳಿ, ಇದನ್ನೆಲ್ಲ ತುಂಬಿ ನಡೆಸುವಂಥದ್ದೇ ಒಂದು ಸಂಘ. ಇಡೀ ಪ್ರಪಂಚದಲ್ಲಿ ಯಾವೊಬ್ಬ ನಟನ ಅಭಿಮಾನಿಗಳು ಸಹ ಈ ಥರ ನಾಡಿಗಾಗಿ, ನುಡಿಗಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯವಾಗಿ ಯಾವುದೇ ಥರದಂಥ ಚಟುವಟಿಕೆಗಳನ್ನು ಮಾಡಿಲ್ಲ. ಅದನ್ನೆಲ್ಲ ಮಾಡಿರೋದು ಪ್ರಪಂಚದ ಏಕೈಕ ಸಂಘ ನಮ್ಮ ಹೆಮ್ಮೆಯ ಗೋವಿಂದಣ್ಣ ನೇತೃತ್ವದ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದೇ. ಹೀಗೆ ಹಲವಾರು ದಾಖಲೆಯ ಹೋರಾಟಗಳನ್ನ ಅಭಿಮಾನಿಗಳ ಸಂಘ ಮಾಡಿದೆ ನಮ್ಮ ಗೋವಿಂದಣ್ಣನ ನೇತೃತ್ವದಲ್ಲಿ. ಇನ್ನೂ ಅನೇಕ ಹೋರಾಟಗಳ ವಿಚಾರಗಳಿದೆ, ಅದನ್ನೆಲ್ಲ ಒಂದೊಂದೇ ಎಪಿಸೋಡಲ್ಲಿ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.